ಎಲ್ಲ ಹಳೆ ದಿನಗಳು ನೆನಪಾಗ್ತಾ ಇದೆ. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ತುತ್ತನ್ನು ತಿಂದಿರುವಂಥ ನೆನಪು, ಆ ದೇವಸ್ಥಾನ, ಆ ಪ್ರಸಾದ ಅವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು. ಒಂದೇ ಒಂದು ಹೇಳಬೇಕು ಅಂತಂದರೆ, ಆ್ಯಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸ್ಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆ್ಯಸಿಡ್ ದಾಳಿಯಿಂದ ಹೊರಗಡೆನೂ ಬಂದರು, ಇನ್ನಷ್ಟು ಗಟ್ಟಿಯಾಗಾದರೂ ಮಂಥನವನ್ನು ಮುಂದೆ ನಡೆಸಿದರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮವರ ಒಂದು ಅವ್ರ ನಡೆ ನುಡಿದಾಗ ಇಂಗ್ಲೀಷಿನ ಗಾದೆ ಇದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ. ಸೊ ಇದು ಚೆನ್ನಮ್ಮವ್ರಿಗೆ ಹೇಳಿ ಮಾಡಿಸಿರುವಂಥ ಒಂದು ಗಾದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಹೀಗಾಗಿ ಇವತ್ತು ಚೆನ್ನಮ್ಮವರನ್ನು ನಾವು ನೋಡುವಂಥ ದೃಷ್ಟಿ ತಾಯಿ ಸಮಾನ. ಇಡೀ ಕರ್ನಾಟಕದ ಜನರಿಗೆ, ತಾಯಂದಿರಿಗೆ ಸ್ಫೂರ್ತಿ ಕೊಡುವಂಥದ್ದು. ಎಂಥ ಕಷ್ಟ ಬಂದರೂ ಕೂಡ ಜೀವನ ಉತ್ಸವವನ್ನು ಎಂದೂ ಕೂಡ ಮರಿದಂಥವ್ರು. ಜೀವನ ಉತ್ಸವವನ್ನು ಯಾವಾಗಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ, ದೇವೇಗೌಡರಿಗೆ ಹಿನ್ನಡೆ ಆದಾಗಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನು ತುಂಬಿದ್ದು, ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನು. ಮತ್ತು ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನು ಹೇಳ್ತಾಯಿದ್ಲು, ಅದು ಆಗ್ತಿತ್ತು. ಹೀಗಾಗಿ ಇಡೀ ಕರ್ನಾಟಕದ ತಾಯಂದಿರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಂದಿರಿಗೆ ಭಾಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂಥ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಡಲಿ, ಆ ಕುಟುಂಬದ ಸದಸ್ಯರಿಗೂ ಕೊಡಲಿ. ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ, ಅವ್ರಿಗೂ ಕೂಡ ಆ ದೇವರು ಶಕ್ತಿ ಕೊಡಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಹೇಳ್ತೀನಿ.